ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿ ಇಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರೆಲ್ಲರೂ? ಇವತ್ತು ನಂದು ವರ್ಕ್ ಫ್ರಮ್ ಹೋಮ್ ಐತಿ. ಐ ಆಮ್ ಕಾಲಿಂಗ್ ಇಟ್ ವರ್ಕ್ ಫ್ರಮ್ ಪಿ ಜಿ. ಸೊ ಇವತ್ತು ವರ್ಕ್ ಫ್ರಮ್ ಪಿ ಜಿ ಹೆಂಗಿರ್ತೈತಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೇನೆ. ನಾನು ಎದ್ದಿದ್ದ ಲೇಟ್, ಅಂದ್ರೆ 10:30 ಎದ್ದೇನಿ. ಇಷ್ಟು ಲೇಟ್ ಎದ್ರೆ ಯಾವ ಪಿ ಜಿ ಒಳಗೆ ಬಿಸಿ ಬಿಸಿ ನಾಷ್ಟ ಸಿಗ್ತೈತಿ ಹೇಳ್ರಿ? ಸಾರಿ, ನಾಷ್ಟಾನೇ ಇರಂಗಿಲ್ಲ. ಸೊ ಇನ್ನೊಂದು 2 ತಾಸು ಅಷ್ಟು ಊಟನ ಕೊಡ್ತಾರ ಅಂತ ಅಂದು ದಾಳಂಬ್ರಿ ಹಣ್ಣು ತಿನ್ನಾಕತ್ತೇನಿ. ಖಾಲಿ ಹೊಟ್ಟೆ ಇರಬಾರ್ದಂತ ಅಂದು. ನಮ್ಮ ಅಂಟಿ ಬೆಳಗ್ಗೆ ನಾಷ್ಟ ಸ್ಕಿಪ್ ಮಾಡಬೇಡ, ನಾಷ್ಟ ತಿನ್ನು, ಆಫ್ಟರ್ನೂನ್ ಬೇಕಂದ್ರೆ ಲಂಚ್ ಸ್ಕಿಪ್ ಮಾಡು, ಆವಾಗ ಹಣ್ಣು ತಿನ್ನು ಅಂತ ಹೇಳಿದರು. ಇದು ನಂಗೆ ಕರೆಕ್ಟ್ ಅನ್ನಿಸ್ತು. ಹೂ ಅಂತ ಹೇಳಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲ, ನನ್ನ ಟೀಮೇಟ್ ಮೆಟರ್ನಿಟಿ ಲೀವ್ ಮುಗಿಸ್ಕೊಂಡು ಬಂದಾಳ. ಆಕಿದು ಸರ್ವರ್ ಆ್ಯಕ್ಸೆಸ್ ಎಲ್ಲ ಹೋಗಿಬಿಟ್ಟೈತಿ. ಅಲ್ಲ, ನಮಗೆ ಯಾರಿಗಾರ ಕಾಲ್ ಮಾಡಿ ಚೆಕ್ ಮಾಡಿರಿ ಅಂತ ಹೇಳಿದ್ರೆ ನಾವು ಮಾಡ್ತಿದ್ವಲ್ಲ. ಸುಮ್ಮನೆ ಅದಾಳ. ನಾನು ಲಾಗಿನ್ ಆಗೋ ಮಟನೂ ನಾನು ಲಾಗಿನ್ ಆದ್ಮೇಲೆ ಕೇಳಿದ್ರೆ ಇಲ್ಲ, ನನ್ನ ಸರ್ವರ್ ಆ್ಯಕ್ಸೆಸ್ ಹೋಗೈತಿ ಅಂತ ಹೇಳ್ತಾಳೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಮೇಲೆ ನನ್ನ ಕೆಲಸ ಏನೇನಿತ್ತೋ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಂದೊಂದು ಪಾರ್ಸೆಲ್ ಬಂದಿತ್ತು, ಅದನ್ನು ತೊಗೊಂಬರಕ್ಕಂತಂದು ಹೊಂಟೆ. ಹಾಯ್ ಮಾನ್ಯ. ಅತ್ಲಾಗ ನಾನು ಊಟಕ್ಕೆ ಏನೈತಿ ಅಂತ ಅಂದು ನೋಡ್ಕೊಂಡು ಬಂದೆ. ಹಪ್ಪಳ, ಅನ್ನ, ಸಾಂಬಾರೆಲ್ಲ ಇತ್ತು. ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಸಾರು. ಸೊ ಹಪ್ಪಳ ತೊಗೊಂಡು ತಿನ್ಕೊತ ವಾಪಸ್ ರೂಮ್ ಕಡೆ ಹೊಂಟೆ. ಗೊತ್ತಿಲ್ಲ, ಸ್ಲಿಪ್ಪರ್ ಇಷ್ಟೇ ಎಷ್ಟು ಬಂದಿದೆ? ಅದೇ ಏನ್ ಮಾಡಿದ್ದೆ ಅಂತ ನನಗೂ ಗೊತ್ತಿಲ್ಲ. ಸ್ಲಿಪ್ಪರ್ ಅಲ್ಲ ಅನ್ಸುತ್ತೆ. ಇಷ್ಟು ಬರುತ್ತಾ ಬೇಬಿ? ಮಿಸ್ಟ್ರಿ ಬಾಕ್ಸ್ ತರ ಇದೆ. ಸ್ಲಿಪ್ಪರ್ ಅನ್ನ ಮಾಡಿದ್ರ? ಆಯ್ತಾ, ನನ್ನ ಫ್ರೆಂಡ್ ತರಿಸ್ಕೊಂಡಿದ್ಲು. ಯಾವುದಕ್ಕೆ ಇದು ಏನಕ್ಕೆ ಅಂದರೆ ಇರಬೇಕು ಅಂತ ಅಷ್ಟೇ. ನನಗೆ ಹೀಲ್ಸ್ ಇಷ್ಟ ಆದವು, ಬಟ್ ಅದು ಎಡ್ಜಸ್ ಇದಾವಲ್ಲ, ಅದು ಕೊರಿತೈತಿ ಅಂತ ಅನ್ಸಕತ್ತೈತಿ. ನೋಡ್ತೀನಿ ಇಟ್ಕೋಬೇಕೋ ಬೇಡೋ ಅಂತ. ಇದು ಹೆಂಗಂದ್ರೆ ಜಾಸ್ತಿ ಹೊತ್ತು ಹಾಕ್ಕೊಂಡು ನಡಿಯೋಕ್ಕಾಗಂಗಿಲ್ಲ. ಎಡ್ಜಸ್ ತೆರೆದು ಪಕ್ಕ ಕಾಲು ನೋವು ಬರ್ತಾವಂತ ಅನ್ಸಕತ್ತೈತಿ. ಯಾಕಂದ್ರೆ ಆಲ್ರೆಡಿ ನಾನು ಒಂದ್ಸಲಿ ಇದೇ ಥರದ್ದನ್ನ ಬೇರೆ ಥರ ಡಿಫ್ರೆಂಟ್ ಆಗಿರೋನ ಟ್ರೈ ಮಾಡಿದ್ದೆ. ಇಲ್ಲಿ ನಾನು ಮತ್ತು ನನ್ನ ರೂಮ್ಮೇಟ್ ಇಬ್ರು ಗೋಲ್ಡ್ ಮತ್ತು ಐಫೋನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. 17 ಪ್ರೋನೇ ಸಿಗುತ್ತೆ ಮುಂದಿನ ವರ್ಷಕ್ಕೆ. ಸ್ವಲ್ಪ ವೇಟ್ ಮಾಡಬೇಕು. ಅವಾಗ ಗೋಲ್ಡು 1-2 ಲ್ಯಾಕ್ ಹೋಗ್ಬಿಟ್ಟಿರುತ್ತೆ. EMI ಅಲ್ಲಿ ತಗೊಳ್ಳೋಣ ಅಷ್ಟೇ. ಇನ್ನೇನು 1 ವರ್ಷಕ್ಕೆ ತೀರಿಸ್ಕೊಬೋದು. 1 ವರ್ಷಕ್ಕೆ ತೀರಿಸ್ಕೊಬೋದು. 6 ವರ್ಷದ ಸ್ಕೀಮು ಇದೆ. ಸಾರಿ, 6 ತಿಂಗಳ ಸ್ಕೀಮ್. 6 ವರ್ಷ ಹೌದು, ವಿದೌಟ್ ಇಂಟ್ರೆಸ್ಟ್ ಇದೆ. 6 ತಿಂಗಳು 3 ಮಂತ್ಸು ಅಷ್ಟೊಂದು ಕಟ್ಕೊಂಡ್ಬಿಡೋದು. ಇಲ್ಲಾಂದ್ರೆ ಒಂದು ಸ್ಯಾಲ್ರಿಲಿ 1 ಮಂತ್ ಸ್ಯಾಲ್ರಿಲೇ ಹೋಗ್ಬಿಡುತ್ತೆ. ನನ್ನ ಫ್ರೆಂಡು ಏನು ಟೆಲಿಗ್ರಾಮಲ್ಲಿ ಲಿಂಕ್ ಕಳಿಸಿದಾಳೆ. ಯಾವುದೋ ಫಿಲಮ್. ಯಾವುದೇ ಇದು ಅಂತಂದ್ರೆ ಲವ್ ಟುಡೇ ಅನ್ನೋದು ಲವ್ ಡೇ ಅಂತ ಕಳಿಸಿದಾಳೆ. ನಿಮ್ಮ ಕಡೆನೂ ಸರ್ರಿ ಬೈಕ್ಲ ಬೈತಾರೆ. ಹೌದು, ಬೈಕ್ಲ ಭಾಳ ಬೈತಾರೆ ಅಪ್ಪ. 1 hour later. ಆಮೇಲೆ ನಾವು ಊಟಕ್ಕೆ ಹೊಂಟ್ವಿ. ಊಟಕ್ಕೆ ನಾವು ಮೊದಲು ತೋರಿಸ್ದಂಗೆ ಅನ್ನ, ಸಾಂಬಾರು ಮತ್ತು ಪಾಪಡ ಅದೇನು ಬೇಕಂತ ಹಾಕ್ಕೊಳ್ಳಿಲ್ಲ. ಮತ್ತು ಮಜ್ಜಿಗೆ ಇತ್ತು. ಮಜ್ಜಿಗೆ ಮಸ್ಟ್ ಆ್ಯಂಡ್ ಶುಡ್ ನಾನು ತೊಗೊಂತೀನಿ. ಗೈಸ್, ಮಜ್ಜಿಗೆ ಕುಡಿದ್ಬಿಡ್ತೀನ, ಮಧ್ಯಾಹ್ನ ಫುಲ್ ನಿದ್ದೆ ಬರ್ತಿರುತ್ತೆ. ಯಪ್ಪ, ಯಾವಾಗ್ಲೂ ಮಧ್ಯಾಹ್ನ ಊಟಕ್ಕೆ ಇಷ್ಟಿರುತ್ತೆ ನೋಡಿ ಗೈಸ್. ಊಟ ಮಾಡಿಕೊಂಡು ಬಿಸಿಲಿತ್ತು ಅಂತ ಅಂದು ನಾನು ಟೆರಸಿಗೆ ಹೊಂಟೆ.
ಲಿಫ್ಟ್ ಯೂಸ್ ಮಾಡಂಗಿಲ್ಲ ನಾ ಸ್ಟೇರ್ಸ್ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಆದರೂ ನಡ್ದಂಗೆ ಆಕೈತಿ ದಿನಕ್ಕೆ ಅಂತ ಅಂದು ನಾನು ಡೈಲಿ ರೂಟೀನ್ ಒಳಗೆ ಆ್ಯಡ್ ಮಾಡ್ಕೊಂಬಿಟ್ಟೆನ. ಡೈಲಿ ಒಂದು 15 ನಿಮಿಷ ಆದ್ರೂ ನಾ ಬಿಸ್ಲಿಗೆ ಕುಂತು ಬರ್ತೇನೆ. ನನ್ನ ತಮ್ಮ ಕಾಲ್ ಮಾಡಿದ, ನಿಮ್ಮ ಪಿ ಜಿ ಹತ್ರ ಬಂದೇವಿ ಅಂತ ಅಂದು ಮತ್ತು ಕೆಳಗೆ ಹೋದೆ. ವಿಡಿಯೋ ಮಾಡಕತ್ತಿದ್ದೆ, ಇದನ್ನೊಂದು ಕ್ಲಿಪ್ ಆ್ಯಡ್ ಮಾಡ್ತೇನೆ ಈಗ ಮತ್ತೆ. ಬಾಯ್. ಅಂದರೆ ಅವರು ಲಾಸ್ಟ್ ವೀಕ್ ಊರಿಗೆ ಹೋಗಿದ್ರು, ನಮ್ಮ ಮಮ್ಮಿ ತಿನ್ನೋಕೇನೋ ಕೊಟ್ಟು ಕಳ್ಸಾರಂತ. ಏನಂತ ನೋಡೋಣ ಬರ್ರಿ. ಚಕ್ಲಿ, ಶೇಂಗಾ ಹೋಳ್ಗೆ, ಎಣ್ಣೆ ಹೋಳ್ಗೆ, and this is ಚುಮ್ಮರಿ. ಮಸ್ತ್ ಮಾಡಿರ್ತಾರೆ. ಯಾರಿಗೆಲ್ಲ ಬಾಯಾಗ ನೀರು ಬರಕತ್ತೈತಿ ಕಮೆಂಟ್ ಮಾಡಿರಿ. ಬ್ರೇಕ್ ಆದಮೇಲೆ ಮತ್ತು ನಾನು ನನ್ನ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 1 hour later. ಸಂಜೆ ಮುಂದೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಬೌಲ್ ಒಳಗೆ ಅಕ್ಕಿ ಹಿಟ್ಟು, ಬೇಸನ್ ಹಿಟ್ಟು ಆ್ಯಂಡ್ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಸಿ ಒಂದು 30 ಮಿನಿಟ್ಸ್ ಫೇಸ್ ಪ್ಯಾಕ್ ಹಾಕ್ಕೊಂಡಿರ್ತೇನೆ. ಫೇಸ್ ವಾಶ್ ಮಾಡಿಕೊಂಡು ಮತ್ತು ವರ್ಕ್ ಸ್ಟಾರ್ಟ್ ಮಾಡಿದೆ. ನಂಗೆ ಆ ಫೇಸ್ ಪ್ಯಾಕಿಂದ ಟ್ಯಾನ್ ರಿಮೂವ್ ಆಕೈತಿ ಆ್ಯಂಡ್ ಸ್ಕಿನ್ ಸ್ಮೂತ್ ಆಕೈತಿ. ಇದನ್ನು ಆಲ್ಮೋಸ್ಟ್ ನೀವು ಎಲ್ಲರೂ ಟ್ರೈ ಮಾಡಿರ್ತೀರಾ. ಫೈನಲಿ ಲಾಗೌಟ್ ಆದೆ. ಲಾಗೌಟ್ ಆಗಿ ಊಟಕ್ಕೆ ಇವತ್ತು ಗೋಬಿ ರೈಸ್ ಇತ್ತು. ಊಟ ಮುಗಿಸ್ಕೊಂಡು 15 ಮಿನಿಟ್ಸ್ ವಾಕ್ ಮಾಡಿದೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.